ಬೀದಿ ಮೇಲೆ ಹೋಗೋ ಹಂಚಿಗೆ ಹ್ಯಾಂಗ ತಂಗಿ ಮನಸ್ಸಿನಲ್ಲೇ ಮೊದಲೇ ನೀನು ತೆಗೆಯೋಕೆ ಹೌದು ಮನಸ್ಸಿನಲ್ಲಿ ಮೊದಲೇ ನೀನು ತೆಗೆಯೋಗ್ತಿ ಪೂರ್ಣ ಆದ ಮೇಲೆ ಕೈಲಾಸದಲ್ಲಿ ಒಯ್ದು ನಿನಗ ಜನನ ಮಾರನೆಲ್ಲದಂಗ ದೊರೆಯೋದ ಮುಕ್ತಿ ಮತ್ತ ತಿರುಗಿ ಮಾನವ ಜನ್ಮಕ್ಕೆ ಯಾಕೆ ಬರದಿ ಸರ್ವರೋಳು ಶಿವ ತಾನು ಸಾಕ್ಷಾತ್ ಇರಲಿಕ್ಕಾಗಿ ಹುಡುಗಿ ಹೋಗಿ ಪೂಜಾ ಮಾಡಿನಂತಿ ಧರುಣಿ ಕಲ್ಲಿಗೆ ಹೌದು ಹೋಗಿ ಪೂಜಾ ಮಾಡಿನಂತೆ ಧರುಣಿ ಕಲ್ಲಿಗೆ ಭಾವ ಭಕ್ತಿ ಶುದ್ಧ ಇಲ್ಲ ಭವ ಬಂದ ಧಾಟೀನು ರೇ ತಿರುಗಿ ಹೋಗ್ತಿ ನೀನು ಮತ್ತೆ ಅಲ್ಲಿ ಅದಕ್ಕೆ ಹೆಂಗೆ ಯಾವ ಪ್ರಕಾರವಾಗಿ ಕವಿಗಳು ಹೇಳ್ತಾ ಇದ್ದಾರ ಸರ್ವರೋಳು ಶಿವ ತಾನು ಸಾಕ್ಷಾತ್ ಇರ್ಲಿಕ್ಕಾಗಿ ಹಾಗೆ ಪೂಜೆ ಮಾಡೇನಂತಿದ್ದ ಅರುಣಿ ಕಲ್ಲಿಗೆ ಸಾವು ತನಕ ದುಡಿದ್ರ ಸಾವು ತನಕ ಆದ್ರೆ ನಿಮ್ಮ ಭಾವಭಕ್ತಿ ಶುದ್ಧ ಇಲ್ಲ ಭವ ಬಂಧನ ದಾಟಿಗೆ ನಾವು ಹೋಗುದು ಅಲ್ಲಿಗೆ ಎಷ್ಟು ತಿಳಿಸಿ ಹೇಳಬೇಕು ಇಂಥ ಹುಚ್ಚು ಮಲ್ಲಿಗೆ ಅಂದರು ಯಾಪ ಅದಕ್ಕೆ ಹೇಳ್ತಾರ ರವಿ ಕಾಣ್ಲಾರ್ದ ವಸ್ತು ಜೋ ಕವಿ ದೇಖಾ ಓ ರವಿ ನನ್ನ ದೇಖಾ ಏನು ಕವಿ ಕಂಡಂತ ವಸ್ತು ರವಿ ಅಂದ್ರೆ ಸೂರ್ಯ ಸೂರ್ಯಾಗಿನ ಅಡ್ಡ ಐತಿ ಖರೆ ಕವಿಗೆ ಅಡ್ಡಿಲ್ಲ ಅಂತ ಹೇಳ್ತಾರ ಕವಿ ಕಂಡಂತದು ಸೂರ್ಯ ಸಹಿತ ನೋಡಿಲ್ಲ ಹೌದಲ್ರಿಪ್ಪ ಕವಿ ಏನೇನು ಕಂಡನಪ್ಪ ಅಂತಂದ್ರ ಏನೇನು ಕಂಡನ್ರಿ ಕತ್ತಲು ಕತ್ತಲ ಮತ್ತೆ ಬೆಳಕ ಎರಡೂ ಕಂಡಾನ ಏನು ಕವಿ ಕಂಡಂತದ ಕತ್ತಲ ಮತ್ತು ಬೆಳಕ ಎರಡೂ ಕಂಡಾನ ಹೌದಲ್ರಿ ಸೂರ್ಯ ಭಕ್ತ ಬೆಳಕೆ ನೋಡ್ಯಾನ ಖರೆ ಕತ್ತಲು ನೋಡ್ಯಾನ ಎಲ್ಲಿ ನೋಡ್ತಾನ ಅದಕ್ಕೆ ಅಂತಾರ ಕಬೀರ್ದಾಸರು ಹೆಂಗಂದಾರಿ ಜೋ ಕವಿ ದೇಖಾ ಓ ರವಿ ನ ದೇಖಾ ಅವ್ರ ಅಂದದ ಮಾತ್ಮಸು ಯಾಕೆ ಸೂರ್ಯ ನೋಡಿಲ್ಲ ಕತ್ಲಿ ಅಂತೆಂತ ಮಹಾತ್ಮರು ಪರಮಾತ್ಮನ ಅವತಾರ ಪಡ್ಕೊಂಡು ಬಂದಂತವ್ರು ಅಂತ ವಿಚಾರ ಮಾಡ್ಯಾರ ನೀ ಏನ್ ಮಾಡಿದಿ ವಿಚಾರ ಯಾವ ದೇವಿ ಯಾವ ನಿಮ್ಮ ಹೆಣ್ಣು ಮಗಳು ಯಾವ ಗುರು ಅನಿಸ್ಕೊಂಡು ಯಾರಿಗೆ ಮುಕ್ತಿ ಕೊಟ್ಲು ಹೌದಲ್ರಿ ಯಾರಿಗೆ ಬದುಕ ಭಾಗ್ಯ ಹೊದಮನಿ ಕೊಟ್ಲು ಏನು ಕೊಟ್ಲು ಯಾರು ಕೊಟ್ರ ಯಾರಿಗೆ ಕೊಟ್ಟಾರತ್ ಕೇಳ್ತೀರ ನಮ್ಮಲ್ಲಿ ಗಂಡ ದೇವರು ಎಷ್ಟು ಮಂದಿ ಮುಕ್ತಿ ಕೊಟ್ಟಿಲ್ಲ ಎಷ್ಟು ಮಂದಿ ನಿಮ್ಮ ಹೆಣ್ಮಕ್ಳು ಇಷ್ಟು ಎಲ್ಲ ಸಾಧನೆ ಮಾಡ್ಬೇಕಾದ್ರೆ ನಮ್ಮ ಗಂಡಿನಿಂದ ಹಿಂದ ಆಧಾರ ಇದ್ದಾಗ ನಿಮ್ ಮುಂದೆ ಸಾಧನೆ ಮಾಡ್ತಿ ಎಲ್ಲ ಬದುಕ ಭಾಗ್ಯ ವಜ್ರ ವೈಡೋರ ಎಲ್ಲ ಹೇಳ್ಬೇಕೆಲ್ಲ ಪರಮಾತ್ಮನದಾವ ಎಲ್ಲ ಒಂದೈತಿ ಎಲ್ಲ ಅವನ್ ಲೀಲ ಐತಿ ತಂಗಿ ನಿಂದ ಏನ್ ನಡೆದ ಅವು ಇಲ್ಲತ್ತ ನೀ ಅನ್ಲಾಕ್ ಹೋಗಬೇಡ ನೀ ಏನಿಲ್ಲ ಈಗ ಏನತ್ತಾಳ ಹೌದ್ರಿ ಆ ದೇವ್ರದಾರ ಒಂದು ಹಿಡಿ ಮತ್ತ ಹೆಣ್ಣಿಗೆ ಗಂಡನೇ ದೇವ್ರ ಗಂಡನೇ ಗುರು ಇದ್ಯಾಕೆ ಹೇಳ್ತಾಳ ಹೌದು ಬರೀ ಕೊಟ್ಟೆ ನಿನಗೆ ಅಂದದು ನಿನಗೆ ಆ ದೇವ್ರಿಲ್ಲ ನಿನಗ ಆ ಗಂಡನೇ ದೇವ್ರ ಗಂಡನೇ ಗುರು ಅಂತ ಹೇಳಿ ನಿನ್ಗೆ ಇಟ್ಟೆ ಕೊಟ್ಟಾನ ಆ ದೇವ್ರ ಕೊಟ್ಟಿಲ್ಲ ನಿನಗೆ ಹೆಣ್ಮಗಳಿಗೆ ಬರ್ಬೇಕಾದ್ರೆ ಗಂಡನೇ ಗುರು ಗಂಡನೇ ದೇವ್ರ ಅದಕ್ಕೆ ಬಿಟ್ಟು ಮತ್ತೊಂದು ಏನು ಇಲ್ಲ ಆಕಿಗೆ ಅದ್ರ ಸಂಬಂಧ ನಿನಗೆ ನಾ ಹೇಳ್ಬೇಕಾಗ್ಯದ ಈ ಪ್ರತಿ ಜಗತ್ತೇ ಎಲ್ಲ ಉತ್ಪತ್ತಿ ಕರ್ತ ಹೋಗ್ತಾ ಯಾವದಾನ ಆ ಪರಮಾತ್ಮ ಹೊಂಟದ ವ್ಯವಹಾರ ಹೌದಲ್ರಿಪ್ಪ ಮ್ಯಾಲ ನೀ ಕೆದರ್ಲಿಕ್ಕೆ ಹೋಗಬೇಡ ಹಿಂಗತ್ರಿ ನೀವು ಪಕ್ಕ ನಿನ್ನಲ್ಲಿ ಏನೇನು ಗುರು ಕೊಟ್ಟಂತ ಜ್ಞಾನ ಅಧ್ಯಾತ್ಮ ಜ್ಞಾನ ಇತ್ತಪ್ಪ ಅಂತಂದ್ರೆ ಕಾಲಕ್ಕೆ ಎದುರು ಹೌದಲ್ರಿ ಸುಮ್ಮನೆ ನೀವೊಂದು ಮಾತಾಡೋದು ಅದಕ್ಕೆ ನಾವು ಒಂದು ಮಾತಾಡೋದು ಮತ್ತತಿ ನೋಡ್ರಪ್ಪ ನೀವು ಬೇಯ್ಬೇಡ್ರಿ ನಿಮಗೆ ನಾವು ಬೇಯಂಗಿಲ್ಲ ಅನ್ನೋದು ಬೇಡತ್ರಿ ಇದು ಎಲ್ಲಿ ಕಲ್ತ ಬಂದಿದೆ ಆತಿದು ಅದಕ್ಕೆ ಮುಂದೆ ಏನ್ ಹೇಳ್ತಾ ಇದ್ದಾರೆ ಎಲ್ಲಿ ಮೆತ್ತಗದ ಅಲ್ಲಿ ಮುಂಗೈಲಿ ಆಗಿ ಹೆಣ್ಮಗಳ ಅಳಿಕೆ ಏನು ಮುಂಗೈಲಿ ಆಗ್ಯವು ನಾವೇನು ಕೇಳಿಲ್ಲ ಆಕೆಗೆ ಏನೇನಿಲ್ರಿ ಭಕ್ತ ಆ 35 ರುಂಡಗಳು ಅವು ಯಾರು ಕೊಳ್ಳಾಗ ಪರಮಾತ್ಮನ ಕೊಳ್ಳಾಗ ಅವ ಹೌದಲ್ರಿ ಅವು ಯಾರು ಇತ್ತೇ ಕೇಳ್ಯಾರ ಬರಬರಿ ಅದ ಮತ್ತೊಂದು ಕೇಳೋದು ಬಹಳ ಬೇಡತ್ರಿ ಹೆಣ್ಮಕ್ಳಿಗೆ ಕಣಕ್ ಬೇಡ್ರಿ ಪಾಪ ಹತ್ತದ ಹೆಣ್ಮಕ್ಳಿಗೆ ಹೌದು ಇರ್ಲಿ ನೋಡೋಣ ಸಣ್ಣ ಕವಿಗಳು ಏನು ಕೇಳಿರ್ತಾರ ಅದ್ರ ಇಡೋನ್ಲ ನಡೀಲ
ಶಿವ ತಾನು ಸಾಕ್ಷಾತ್ ಇರಲಿ ಕಾಯಿ ಹುಡುಗಿ ಹೋಗಿ ಪೂಜಾ ಮಾಡಿನಂತಿ ಧರುಣಿ ಕಲ್ಲಿಗೆ ಹೌದು ಹೋಗಿ ಪೂಜಾ ಮಾಡಿನಂತೆ ಧರುಣಿ ಕಲ್ಲಿಗೆ ಸಾವು ತನಕ ದುಡಿದ್ರ ನಿಮ್ಮ ಭಾವ ಭಕ್ತಿ ಶುದ್ಧ ಇಲ್ಲ ಬಂಧನ ದಾಟಿ ನೀನು ಹೋಗುದು ಎಲ್ಲಿಗೆ ಎಷ್ಟ ತಿಳಿಸಿ ಹೇಳಬೇಕ್ರೆ ಇಂಥ ಹುಚ್ಚ ಮಲ್ಲಿಗೆ ಎಷ್ಟ ತಿಳಿಸಿ ಹೇಳಬೇಕ್ರೆ ಇಂಥ ಹುಚ್ಚ ಹೆಂಗಸರಗೆ ಮೊದಲ ತಾನು ಬ್ರಹ್ಮನಾಗಿ ಬ್ರಹ್ಮಾಂಡ ಶೋಧ ಮಾಡಿ ನೋಡ್ರಿ ಎಂತ ಮಾತು ಕೇಳ್ತೀವಿ ಹೆಂಗ್ರಿಪ್ಪ ಮೊದಲು ತಾನು ಬ್ರಹ್ಮನಾಗಿ ಬ್ರಹ್ಮಾಂಡ ಶೋಧ ಮಾಡಿ ನೋಡಿದ್ದೇವೆ ಕವಿಗಳಂದಾರ ಹೌದಲ್ರಿ ಈಕೀಗ ಬ್ರಹ್ಮ ಆಗ್ಲಿಕ್ಕೆ ಬಂದಿತ್ತು ಹೆಂಗಾಗಿತ್ರಿ ಆಗಲ್ಲ ಬರಲ್ಲ ನಡೆಯಂಗಿಲ್ಲ ಯಾಕೆ ಇನ್ನು ಅನಂತ ಜನ್ಮದ ಪುಣ್ಯ ಬೇಕು ಬಹಳ ಜನ್ಮದ ಅನಂತ ಜನ್ಮದ ಪುಣ್ಯ ಬೇಕತ್ತ ಹೌದಲ್ರಿ ಅದಕ್ಕೆ ತುಕಾರಾಮ್ ಮಹಾರಾಜರ ಪ್ರಕಾರ ತುಕಾರಾಮ್ ಮಹಾರಾಜರು ಏನ್ ಹೇಳ್ತಾರ ಬಹುತ ಸುಕೃತಾಚಿ ತೋಡಿ ಮನುನಿ ವಿಠಲಿ ಯಾವಡಿ ಹೌದಲ್ಪ ಅದಕ್ಕೆ ತಂಗಿ ನೀನು ಭಾಳ ದುಡ್ಕೋಬೇಕಾಗ್ತದ ಭಾಳ ದುಡಿಬೇಕಾಗ್ತದೆ ಎಲ್ಲರೇ ಮಂಗಳೂರು ಮಾಸ್ತರ್ ಕೈಯಾಗ ಒಂದು 4 ಪದ ಕಲಿತೆ ನಾನು ಹಾಡಕ್ಕಿನ ತಿಳ್ಕಿಸಿ ಅವು ಯಾವರ ಲಮನೆ ರೂಟಂಗೆ ಡ್ರೆಸ್ ಮಾಡಿಕೊಂಡು ಒಂಟಿದ ಕರೆ ಈ ದಗದ ನಿನಗ ಮಾತಲ್ಲ ಹೆಂಗತ್ರಿ ಇವೇನೋ ಸಂಬಂಧ ಪಡಂಗಿಲ್ಲ ಇವು ಬ್ಯಾಡತ್ರಿ ಇದಕ್ಕೆ ಅಭ್ಯಾಸ ಬೇಕು ಹೆಂಗ್ ಬೇಕು ನಿನಗೆ ತಿಳಿಬೇಕಾದ್ರೆ ಹೌದ್ರಿ ಅದಕ್ಕೆ ಏನಂದಾರ ಗೊತ್ತಾ ಏನ ಹೇಳ್ತಾರ ನೆರೆ ಕೇಳು ಕೇಳಿದ ಮಾರಿ ನೆರೆ ಕೇಳು ಕೇಳಿದೊಮ್ಮೆ ಅರಿಯದಮ್ಮ ಮರ್ಯಾದಿರು ಇದು ಗುರು ಹೇಳಿದ ವಾಕ್ಯ ಅಂತ ಹೇಳ್ತಾರ ಅರಿಯದಮ್ಮ ಮರ್ಯಾದಿರು ಇದೇ ಗುರು ಹೇಳಿದ ವಾಕ್ಯ ಹೌದಲ್ಪ ಇವಿಟ್ಟು ನೀನು ಸಿಟ್ಟು ಮಾಡ್ಕೊಂಡಪ್ಪ ತಂದ ನಿನಗೆ ಯಾವ ಥರದ ಬಂಧನ ಬರುದಿಲ್ಲ ನೀ ಮಣ್ಣು ಹಿಡಿದ್ರು ಹಣ್ಣಾಗ್ತದ ಹುಚ್ಚಿ ಅಂತ ಪರಮಾತ್ಮ ಕೃಪಾ ಐತಿ ಹೌದು ನಿನಗೆ ಇಷ್ಟು ಹೆಣ್ಮಕ್ಳಿಗೆ ಇಷ್ಟು ಹೆಸರು ಬರ್ಬೇಕಾದ್ರೆ ನನ್ನ ಗಂಡಿನನು ಅಂತ ಆಸರೆ ಇದ್ದಾಗ ನೀ ಎಲ್ಲ ಆಗಿದಿ ನೋಡು ಈಗ ದಿನಮಾನ ಎತ್ತೋ ಬಂದವ ಎಲ್ಲೆಲ್ಲಿ ಏನಾಗತ್ತದ ನೀ ಎಲ್ಲ ಮೊಬೈಲ್ದಲ್ಲಿ ನೋಡಿ ತಿರ್ಬೇಕು ಯಾಕಂತಂದ್ರೆ ಎಲ್ಲೆಲ್ಲಿ ಗೊತ್ತಾಗಲ್ಕತ್ತವ ಹೌದಲ್ರಿ ಇನ್ನು ಮುಂದೆ ಎತ್ತಲಿಂದ ನಡಿ ಯಾಕಂತಂದ್ರೆ ಈ ಪ್ರಕಾರವಾಗಿ ದೇವ್ರೇ ಇಲ್ಲ ಆ ದೇವ್ರಿಗೆ ನಾ ಕಾಲು ಬೀಳಂಗಿಲ್ಲ ಅಂತ ದೇವ್ರ ಅಂತ ದೇವ್ರ ಅದೇ ಅಂದ್ರೆ ನೀ ಮುಂದಣಿಗೆ ಬರೋ ಸಿಗ್ತಂಗೆ ಎಲ್ರಿ ನೀವ್ಯಾಕೆ ಹೇಳ್ತೀರಿ ಹಂಗೆ ಅದದು ಮೊದಲ ತಾನು ಬ್ರಹ್ಮನಾಗಿ ಬ್ರಹ್ಮಾಂಡ ಶೋಧ ಮಾಡಿ ನೋಡ್ರಿ ಬ್ರಹ್ಮ ಸ್ವರೂಪ ಕಾಣತೈತಿ ಎಲ್ಲ ಕಣ್ಣಿಗೆ ಹೌದು ಬ್ರಹ್ಮ ಸ್ವರೂಪ ಕಾಣತೈತಿ ಎಲ್ಲ ಕಣ್ಣಿಗೆ ಬಾಯಿಲೆ ಬ್ರಹ್ಮ ಎಂದು ಮಾಯಿ ಬೆಲ್ಲ ಹತ್ತಿದಾರ ಬಾಯಿ ಮಾತಿನ್ಯಾಗ ಯುವಕ ಒಯ್ತಾರ ಮಣ್ಣಿಗೆ ಸುಳ್ಳೆ ಎಚ್ಚರ ತೆಪ್ಪಿ ಹುಚ್ಚ ಆಗ ಹುಚ್ಚಿ ಮಣ್ಣಿಗೆ ಸುಳ್ಳೆ ಎಚ್ಚರ ತೆಪ್ಪಿ ಹುಚ್ಚ ಆಗ ಹುಚ್ಚಿ ಮಣ್ಣಿಗೆ ಸಂಸಾರ ಮಾಡೋಂಗ್ ಸತಿ ಬೇಕು ಸುಖ ಬೇಡಂಗ್ ಶಕ್ತಿ ಬೇಕು ಹುಡುಗಿ ಇರು ತನಕ ತುಂಬುದದ ನಾವು ಬಾಡಿಗೆ ಹೌದು ಇರು ತನಕ ತುಂಬುದದ ನಾವು ಬಾಡಿಗೆ ಸುಖ ದುಃಖ ಸೌನ ಎಂದು ಸಂಸಾರ ತ್ಯಾಗ ಮಾಡಿದವ ಯಾರು ಬೇಕಾಗಿಲ್ಲ ಅಂದ ತನ್ನ ಜೋಡಿಗೆ ಅವ ಯಾಕೆ ಕರ್ಕೊಂಡು ತಿರುಗಾನಪ್ಪ ಇಂಥ ಕೋಡಿಗೆ ಅವ ಯಾಕೆ ಕರ್ಕೊಂಡು ತಿರುಗಾನಪ್ಪ ಇಂಥ ಹುಡುಗಿಗೆ ಅದಕ್ಕೇನು ಹೇಳ್ತಾ ಇದ್ದಾರ ಸಂಸಾರ ಮಾಡೋಂಗ ಸತಿ ಬೇಕು
ಸುಖ ಬೇಡ ಅವಂಗ ಶಕ್ತಿ ಬೇಕು. ತಾಕತ್ತು ಬೇಕು. ಇರು ತನಕ ತುಂಬುದದ ನಾವು ಬಾಡಿಗೆ. ಅದಕ್ಕೆ ಹೆಂಗ್ರಿ ಸುಖ ದುಃಖ ಸಮನೆ ಎಂದು ಸಂಸಾರ ತ್ಯಾಗ ಮಾಡಿದವ ಯಾರು ಬೇಕಾಗಿಲ್ಲ ಅಂತ ತನ್ನ ಹುಡುಗಿ ಅವ ಯಾಕೆ ಕರ್ಕೊಳ್ತೀರಿ ಏನಪ್ಪ ಇಂಥ ಹುಡುಗಿ ಯಾಕಂತ ಇವನ ನಡುವೆ ಕೈ ಬಿಡ್ತಾವ. ಹೇಳ್ತಾಳೆ ನಿಮ್ ವಿಶ್ವಾಮಿತ್ರ ಅಂತ ಬರೇ ಕಾಲನ ಗೆಜ್ಜಿ ನಾದ್ ಕೇಳಿ ಅವ ಸುಖ ಕಣ್ಣು ತೆರೆದಾನತ್ತ. ಹೌದಲ್ಲ ಏನ್ ಹೇಳತ್ತಿದ್ದಿ ಇದ್ಯಾಸ್ರಿ ನೀ? ಅವ ಯಾಕೆ ತೆರೆದ ಗೊತ್ತಾಗಿಲ್ಲ. ಹೆಂಗ ದೇವ್ರ ಆಟ ದೇವ್ರೇ ಬಲ್ಲ. ಅದು ಯಾಕೆ ತೆರಿಬೇಕಾಯ್ತು? ಆ ಬಾದೂರ್ದ ಪ್ರಭಾವ ಬಹಳ ಮೆರೆದಿಗಾಯ್ತಿತ್ತು ನಿಮ್ಮದು. ಹೌದಲ್ರಿ ನಿಮ್ಮದೆಲ್ಲ ಹಾದ್ರ ಹೊರಗೆ ಹಾಕಿಬಿಟ್ಟು ತಿಳ್ಕೊಂಡು ಹಾಕಬೇಕ ತಿಳ್ಕೊಂಡು ಅವ್ರ ಆಟ ಮಾಡ್ಯಾರ. ಕಣ್ಣು ತೆರೆದಾನ ರಾಮತಿರಿ ವಿಶ್ವಾಮಿತ್ರತ್. ರಾಮ್ತೀರ ನಿನಗೆ ಏನ್ ಹೇಳತ್ತೀನಿ ಇಷ್ಟ ತಿಳ್ಕೊ. ನೋಡುವ ಅದು ಬ್ಯಾಡ ಅಂದವ್ ಬೆನ್ನ ಹಚ್ಕೊಳಂಗಿಲ್ಲ. ಇಲ್ಲ ಅವಂಗ ಗರ್ಜು ಇಲ್ಲ ಅಂದ್ರದ ಏನ್ ಗೊತ್ತಿಲ್ಲ. ಇನ್ ಮತ್ತೆ ನೀ ಎಷ್ಟ ಹೇಳ್ಬೇಕಾದ್ರೆ ಮತ್ತೆ ಬಹಳ ಟೈಮ್ ಹೋಗ್ತದ. ಬ್ಯಾಡ ಸುಮ್ಮ ಶಾರ್ಟ್ ಕಟ್ ಹೋಗ್ಲಿ. ಶಾರ್ಟ್ ಕಟ್ ಹೋಗ್ಲಿ. ಮತ್ತೆ ನಾವೇ ಕೆಟ್ಟ ಶಬ್ದ ನಾವು ಮಾತಾಡಕಿಲ್ಲ. ಮಾತಾಡೋದಂತ್ರು ಅಲ್ಲೇ ಅಲ್ಲ. ಯಾಕಂತಂದ್ರ ಮಾತ್ ಜ್ಞಾನಿ ಕೂತಾರಪ್ಪ ಅವ್ರಿಗೆ ತತ್ವಜ್ಞಾನ ಅಂದ್ರೆ ಹೇಳ್ಬೋದು ಬರ್ಲಿಕ್ರೆ ಇಲ್ಲ ಅದಕ್ಕೆ ಹೇಳಿಲ್ಲ. ಹೌದ ತಿಳಿದರೆ ಹೇಳು. ಹೌದು ತಿಳಿಲಿಕ್ಕೆ ಕೇಳು. ಕೇಳಬಹುದು. ಯಾರೇನು ಎಷ್ಟು ಕಲ್ತ್ರು ದಂಡಿಗೆ ಆನಿಲ್ಲ. ತಿಳಿದರೆ ಹೇಳು, ತಿಳಿಲಿಕ್ಕೆ ಕೇಳು. ಹೌದೌದಪ್ಪ. ಒಳ್ಳೆ ಕೆಟ್ಟ ಶಬ್ದ ಮಾತಾಡಬೇಡ. ನನಗೆ ಮಾಸ್ತರ್ ಸವಾಲು ಕೇಳ್ಯಾರ. ಮತ್ತು 32 ರುಂಡ ಪರಮಾತ್ಮ ಕೊಳ್ಳಾಗತ್ತು ಖರೆ ಅದ. ಹೌದ್ರಿಪ್ಪ. ಯಾರು ಅಂತ ಹೇಳಿ ಇಂಥದ್ದು ಯಾಕೆ ಕೇಳೋದಂತ ಸಿಟ್ಟಿಗೆ ಬರ್ಬೇಡತ್ತೀರ. ನೀ ಏನೋ ದೂರಿದ್ದಿ ತೆಳಗಿದ್ದಿ ತೆಲಿಗೆ ಪಾನಿ ಬಿದ್ದಿದ್ದಿ. ಏನೋ 3 ಮೆಟ್ಲು ಏರ್ಬೇಕಾದ್ರೆ ಆಗ್ಬೇಕಾದ್ರೆ ಏನಾಗ್ತದ? ನೀ ಭಾಳ ದುಡ್ಕೋಬೇಕಾಕೈತಿ. ದುಡ್ಕೋಬೇಕಾಗ್ತದ. ದುಡಿಬೇಕು. ಹೌದಲ್ರಿ. ದುಡ್ದಾಕೆ ಸುಖ ಆಕೈತಿ. ಹೌದಲ್ಲಪ್ಪ. ನಿನಗೆಲ್ಲ ನಾವು ಯಾಕೆ ಕೆಣಕ್ತೇವು? ಇನ್ನೊಂದಿಟ್ಟು ಮ್ಯಾಲಕ್ಕೆ ಹೋಗಲ್ಲ ತೆಳಗೆ ಕೆಣಕ್ತೇವೆ. ಹೌದಲ್ಲ. ನಿನ್ನ ಅಪಮಾನಕ್ಕಾಗಿ ಅಲ್ಲ. ಯಾರ ಅಪಮಾನಕ್ಕಾಗಿ ಯಾರ್ದು ದಂಡಿಗೆ ಆನಲ್ಲ. ಮಾನ ಅಪಮಾನ ಸೌನ ತಿಳಿದ ಬಳಿಕೆ ಜ್ಞಾನ ಬರ್ತದೆ. ಅಲ್ಲಿವರೆಗೆ ಬರಂಗಿಲ್ಲ. ಯಾರು ಹೊಟ್ಟಿ ಮ್ಯಾಗರೆ ಕಾಲು ಪಾಟಿ ಕಿಸಿಂದ ನಾವು ಹೊಟ್ಟಿ ತುಂಬ್ಕೊತನಂದ್ರ ಆಗ್ತಿರಲ್ಲ. ಹಾಗಾಗಿಲ್ಲ. ಖಾನೆ ವಾಲೇಕ ನಾಮ ದಾನ ದಾನೆ ದಾನೆ ಪರ್ಲಿಕ್ಕ ಪರಮಾತ್ಮ ಹೇಳ. ಯಾರು ಹೇಳ್ಯಾರ? ಕಬೀರದಾಸರ. ಅಂತ ಮಾತೈತಿ. ಹೌದ್ರಿ. ನಿನಗೆ ಎಷ್ಟು ಕುಡಿಬೇಕು? ನಿನ್ ಗುಚ್ಚಿ ಕಟ್ಟಿನೇ ನಿನಗೆ ಹುಡ್ಸ ಪ್ರಯತ್ನ ಮಾಡ್ಯಾರ ಪರಮಾತ್ಮ. ಮತ್ತ ಅದಾನ ಮ್ಯಾಗ ನಿನಗೆ ಕೂಡ ನಿನ್ ಕೂಡ ಬಿಟ್ಟ ಅನ್ನೋದು. ಹೌದ್ರಿ. ಯಾರಿಗೆ ಬರಂಗಿಲ್ಲ. ಇಲ್ಲ ನಿನ್ನಷ್ಟು ಬುದ್ಧಿವಂತ ಇನ್ನೊಬ್ಬ ಇನ್ನೊಬ್ಬಕ್ಕೆ ಆಗಿಲ್ಲ ಅಂದ್ರೆ ಆಗಂಗಿಲ್ಲ. ನನ್ನಂತ ತತ್ವಜ್ಞಾನ ನಾವೇನು ಹೇಳ್ತೀವಿ ನನ್ನಂತ ದಡ್ಡ ಇನ್ನೊಬ್ಬ ಆಗಿಲ್ಲ ಅಂದ್ರೆ ಆಗಂಗಿಲ್ಲ. ಆಗುದಿಲ್ಲಪ್ಪ. ಇದಕ್ಕೆಲ್ಲ ಗುರು ಕೃಪಾ ಬೇಕು. ಹೌದು. ಮುಂದೆ ಮತ್ತೇನ್ ಹೇಳ್ತಾ ಇದ್ದಾರ? ಇವೇನ್ ಹೇಳ್ತಾರಪ್ಪ? ಪಾರಮಾರ್ಥಕ್ಕಾಗಿ ನೀ ದುಡಿ ದೇಹ ಮಾಡಪೂಡಿ ದುಡದಷ್ಟ ಪಡಿಯ ನೀನಾಗಲ ಎಡಿ ಮಾಡಿ ಉಣ್ಣು ಆಗಲಾಗ ಹುಡುಗಿ ಆಗಲ. ಎಂತ ಮಾತಿಟ್ಟಾರ. ಹೆಂಗಿಟ್ಟಾರು? ಬಾಳಿಕಾಯಿ ಗಿಡ ಹಚ್ಚಿ ನೀರು ಹಾಕಿ ಬೆಳೆಸಿ ಅದನ್ನ ಹಣ್ಣು ಮಾಡಿ ಸುಲ್ದು ಕೈಯಾಗ ಕೊಟ್ಟಾರ. ನಿನ್ನ ಬಾಯಿ ಮುಂದೆ ಹಿಡಿದಾರ. ನಿನ್ನ ಬಾಯಿ ಹುಣ್ಣುಟ್ಟ್ಯಾರ. ನೀವು ತಿಲ್ಲಕ್ಕೆ ಬರೋದು ಹಿಂಗತ್ತೀರಿ. ಏನಂತಾರು? ಪಾರಮಾರ್ಥಕ್ಕಾಗಿ ನೀ ದುಡಿ. ಅದು ನಿನ್ನ ನೀ ದುಡಿಬೇಡ. ಹೌದು. ಪರಹಿತಕ್ಕಾಗಿ ದುಡಿ. ಇಲ್ಲೇ ತಿಳ್ಕೊ. ಪಾರಮಾರ್ಥಕ್ಕಾಗಿ ನೀವು ದುಡಿ. ದೇಹ ಮಾಡು ಪುಡಿ. ದುಡ್ದಷ್ಟೇ ಪಡಿ. ನಿನ್ನ ಬಗ್ಲಾಗ ಎಡಿ ಮಾಡಿ ಉಣುವಾಗಲಾಗ ನೋಡು. ನಿನಗೆ ಹಳಿಕೆ ನಿನ್ನ ಮನೆಗೆ ಕೊಟ್ಟಾನ ಪರಮಾತ್ಮ. ಬಂದಿಲ್ಲ. ತಿಳಿದಿಲ್ರಿ ಇವ್ರಿಗೆ. ಯಾಯ್ತು ತಿಳಿಯಂಗ ಇಟ್ರಾಗ ಇರ್ತೈತಿ ಅದ. ತಿಳಿಯೋದ್ರೆ ಬಹಳ ತಿಳಿ ನೀರಿಗಿಂತ ಬಹಳ ತಿಳಿಬೇಕಾಗ್ಯದ. ಹೌದಲ್ಲ ಬರ್ತೈತಿ. ದುಡಿಲಾರ್ದ ಆದಿ ಮನಗೇಡಿ ಬಲ್ಲವಾಗ ಬೇಡಿ ಏನ ಬೇಡ್ತಿ ಕೋಡಿ ಖಾಲೆ ಮುಗಲ ಇಲ್ಲಿ ಶೋಧ ಮಾಡ ತೊಗಲಾಗ ನಿನ್ನ ತೊಗಲ ಇಲ್ಲಿ ಶೋಧ ಮಾಡ ತೊಗಲಾಗ ನಿನ್ನ ತೊಗಲ
ತಗಲ ಹೇಳು ತೊಗಲ ಇದು ತಗದ ಹೋಗಿ ಭೊಗಲ ಯಾಕ ಹುಡುಗಿ ಹಗಲು ರಾತ್ರಿ ಗುರುವಿನ ಮೇಲೆ ಇಡುವಾಕೆ. ಹೌದಪ್ಪ, ಅದಕ್ಕೆ ಹೇಳ್ತಾರ ನೋಡ್ರಿ, ನನ್ನ ಶರೀರ ಹೆಚ್ಚಿಂದ ಇದ್ಯಾಸ್ರಿ. ಏನು ಇದು ಶರೀರ ಭಾಳ ಹೆಚ್ಚಿಂದದ. ಹೆಚ್ಚಿಂದ ಇದ್ರ ಜ್ಞಾನ ಭಕ್ತಿಗೆ ಹಿಡಿಬೇಡ ಗುರುಗಳು ಹೇಳ್ತಾರೆ. ತಗಲ ಹೇಳ್ತದೆ ಇದು. ಹೌದು ಹೌದಪ್ಪ, ತಗಲಿನ ಕೆಲಸ ಅದೇ ಇಲ್ಲ. ಮತ್ತೆ ನಾಶದ ಇದು. ತಗಲಿ ಹೇಳುವ ತಗಲ ಇದು. ಹೌದು, ತಗದು ಹೋಗಿ ಭೂಗಲಿ ಯಾಕಂದರು. ಬರೋಬರಿ. ನನ್ನ ಜೀವಾತ್ಮ ಎಲ್ರಿ ತೆಗಿ ಅಂದಾನೇನು ಇಲ್ಲ, ಅವಾಗ ಹೊಂಡಂಗಿಲ್ಲ. ಇದು ನಾಶದ. ಮನೆಗೆ ಬಂದದ ಇದು ನಿಂದ ಹೋತ್ ಮಾತ ಅವ್ ಮತ್ತೆ ಶಾಶ್ವತ ಅದಾನ. ಪಂಚಭೂತಗಳೆಲ್ಲ ಪಂಚಮಭೂತ ಕೂಡುದು. ಹೌದ್ರಿ, ಜೀವಂತೂ ಗಾಳಿ ರೂಪವಾಗಿ ಜೀವ ಅಮರದಾನ. ಹೌದು ಹೌದು. ಮತ್ತಿದ್ರೆ ಏನು ಸತ್ತದಪ್ಪ. ಪೃಥ್ವಿ ಆಪ ತೇಜ ವಾಯು ಆಕಾಶ. ಹೌದು, ಪೃಥ್ವಿ ಅಂದ್ರೆ ಮಣ್ಣ. ಹೌದು, ಆಪದ ನೀರ. ತೇಜ ಅಂದ್ರೆ ಬೆಳಕ. ಹೌದು, ಅಗ್ನಿ. ಹೌದು, ಮತ್ತು ಪೃಥ್ವಿ ಅಂದ್ರೆ ಮಣ್ಣ. ಹಾ, ಇವು 5 ಎಲ್ಲ ಅದು ಅದ್ರದ್ದು ಹೊರಗೆ ಕೂಡಿದ ಬಳಕ ಅವೆಲ್ಲ ಬಂದು ಇಲ್ಲಿ ಕಲ್ತಾಗ ಇದು ಶರೀರ ಆಗ್ಯದ, ಇದು ತಯಾರಾಗ್ಯದ. ಮತ್ತೆ ಅವ್ರದ್ದು ಹೋಗಿ ಅವ್ಕ ಕಲ್ತೋಪ ಅಂತಂದ ಅಲ್ಲೇನು ಉಳಿತದ? ಏನು ಉಳಿಯಂಗಿಲ್ಲ. ಹೌದಲ್ರಿ, ಶರೀರದಾಗ ಏನು ಉಳಿಯಂಗಿಲ್ಲ, ಉಳಿದಿಲ್ಲ. ನಿಂದ ಶರೀರ ನಾಶದ. ಜೀವಂತೂ ಸತ್ತಿಲ್ಲ, ಅಪರವಾಗ್ಯದ. ನೀ ಹೇಳ್ತಿ ಕಣ್ಣಿಗೆ ಕಾಣಿಸುದೆಲ್ಲ ಸಿಂಗಾರ ಏನೈತಿ, ಇದು ಒಂದು ರೂಪ ಹೆಸರಿಟ್ಟನತ್ ಹೇಳ್ತಿ. ಈ ಲಚ್ಚಾನ ಗ್ರಾಮ ಮುಂದೆ ಕಾಣಿಸ್ತೈತಿ, ಅದನ್ನ ಇಂಡಿದಿಂದ ಲಚ್ಚಾನಕ್ ಬಂದನತ್ ಹೇಳ್ತಿ. ಇವೆಲ್ಲ ಅದಾವ. ಇದು ಅನಾಶಾಶ್ವತದ. ಇದು ಯಾವಾಗ ಬೇಕಾವಾಗ ತೊಗೊಂಡಲ್ಲ, ಬ್ಯಾಡಲ್ಲ ಕೈ ಬಿಟ್ಟದ. ಕೈ ಬಿಡ್ತದ. ಯಾಕೆ ಟಿಕೆಟ್ ತೆಗಿತೀವಿ ಅಲ್ಲಿಗೆ ತೆಗಿಬೇಕಾಗ್ಯದ. ಹೌದು ಹೌದ್ರಿಪ್ಪ. ನಾವು ತಡವಳ ಟಿಕೆಟ್ ತೆಗಿದೇವು. ನಾವು ಮುಂಬೈ ಹೋಗ್ತೇವೆ ಅಂದ್ರೆ ಯಾರು ಒಂದ ಗುಂಬಲ್ಕೆ ಹೇಳಿದ್ರೆ ನಮಗೆ ಗುಮ್ತಾರಿ ಗಾಡಿ ನಮ್ಮದು ಟಿಕೆಟ್ ತೆಗಿದೀವಿ ಅಂತಂದ್ರೆ ಅದಕ್ಕೆ ಏನು ನೀ ಹೇಳ್ತಿ ನೋಡು, ಹಿಂಗಾಗ್ತದೆ. ನಿಂದ ಹೆಣ್ಣಿಂದ ಎಷ್ಟು ಬೆಳಕ ಹೇಳ್ತಿ ನೋಡಿ. ನಿನ್ನ ಹೆಣ್ಣು ನಾಶದ. ಒಳಗೆ ಒಲಿ ಮುಂದೆ ಇವ್ರು ಬೆಳಕ ಹೊರಗೆ ನಡೆಯಲ್ಲ. ನಡೆಯಲ್ಲದ್ರಿ, ಹೊರಗೆ ನ್ಯಾಯ ಇರ್ತದೆ, ನ್ಯಾಯ. ತಗಲ ಹೇಳು ತೊಗಲ ಇದು ತಗದ ವೈ ಭೋಗಲ ಯಾಕ. ಹುಡುಗಿ ಹಗಲು ರಾತ್ರಿ ಗುರುವಿನ ಮೇಲೆ ಇಡುವಾಕೆ. ಹೌದು, ಹಗಲು ರಾತ್ರಿ ಗುರುವಿನ ಮೇಲೆ ಇಡುವಾಕೆ. ಪೂರ್ಣ ಆದ ಮೇಲೆ ಕೈಲಾಸದಲ್ಲಿ ಒಯ್ದು ನಿನಗ ಜನನ ಮರನೆಲ್ಲ ಮತ್ತ ತಿರುಗಿ ಮಾನವ ಜನ್ಮಕ್ಕೆ ಯಾಕ ಬರದಿ. ಆಕಾರ ಆಗೋಕ್ಕಿಂತ ಮೊದಲೇ ನೀರಾಕಾರ ನೀರ ಇತ್ತು. ಆದ ಮೇಲೆ ಆದಿ ನಾರಾಯಣ ದೇವ್ಯಾಳ್ಯಾಕ. ಹೌದು, ಆಲ್ ಎಲಿ ಮೇಲೆ ಆದಿ ನಾರಾಯಣ ದೇವ್ಯಾಳ್ಯಾಕ. ಹೇಸಿ ನಿನಗ ಏನ ಗೊತ್ತು, ಕಾಶಿ ಖಾಂಡ ಓದಿ ನೋಡು. ಗಿಡದ ಬೇರ ಇಳಿದಿದಾವ ಸಪ್ತ ಪಾತಳಕ, ಅಲ್ಲಿ ಆದಿಶೇಷ ಆಧಾರ ಆದ ಉರುಳಿ ಹೊಡೆಯುವುದಕ್ಕ. ಬರೀ ಇದು ಹೊರಗಿನ ಮಾತುಗಳು ಮಾತಾಡಿ, ಹೊರಗಿನ ಶಬ್ದಗಳು ಹಾಡಿ ಹತ್ತು ಹಾಕಿ ಇವ್ರು ಹೋಗ್ತಾರೆ ತಿಳಿ ಶಾಣ್ಯರಿಗೆ ಗೊತ್ತಾಗ್ತದ್ರಿ. ಅದಕ್ಕೆ ಆಕಾರ ಆಗೋದಕ್ಕಿಂತ ಮೊದಲ ನಿರಾಕಾರ ನೀರೇ ಇತ್ತು. ಏನಿತ್ತು? ನಿರಾಕಾರ ನೀರ ಇತ್ತು. ಅಲ್ಲಿಗೆ ಹಿಡ್ಕೊಂಡು ಬರ್ಲಿ, ಮಂದಿಗೆಲ್ಲ ಗೊತ್ತಾಗಲಿ. ಯಾಕೆ ಬಂದಂತವ್ರದಾರಿ. ಆನದಿಯಲ್ಲಿ ಮೇಲೆ ಆದಿ ನಾರಾಯಣ ಅದೇ ಬೇಳಕ್ಕೆ. ಹೌದು ಹೌದಪ್ಪ. ನಿನಗೇನು ಗೊತ್ತಾ? ಕಾಶಿ ಕಾಂಡ ಓದಿ ನೋಡು. ಗಿಡದ ಬೇರೆ ಇಳಿದಿದಾವು ಸಪ್ತ ಪಾತಾಳಕ. ಅಲ್ಲಿ ಆದಿಶೇಷ ಸುರಳಿ ಹೊಟ್ಟದಾನ ಆಧಾರ ಆಗೋದಕ್ಕೆ ನೋಡಪ್ಪ. ಅಲ್ಲಿ ಆಧಾರ ಆಗ್ಯಾನ ಯಾರು? ಆದಿಶೇಷ ಆಧಾರ ಆಗ್ಯಾನ. ಎಲ್ಲರ ನಿಮ್ಮ ಶಕ್ತಿ ಯಾವಾಗ ಎಲ್ಲರೂ ಬಂದಾಳ ತೋರಿಸು. ಹಿಂಗತ್ರಿ ಏನ್ ಮಾಡ್ಯಾರ ನಿಮ್ ಶಕ್ತಿ? ಇನ್ನು ಬಂದು ಹೇಳ್ತಾರ್ರಿ ಅವ್ರ. ಏನ್ ಹೇಳ್ತಾರ ಮಾಡಿ ಆದಿನಾರಾಯಣ ಅಂತ ಮೆಂದು ಅಂತರಲ್ಲಿ ಹಂಗ ತಿರುಗ್ತಿದೆ ಅಂದ.
ಆಗ್ಯದ ಈಗ ಕೈಲಾಸ. ಹೌದು ಕೇಳು ಮಂದಿ ಭಾಳ ಆಗ್ಯದ ಈಗ ಕೈಲಾಸ. ಹುಟ್ಟಿದ ಕೂಡಲೇ ಹುಲ್ಲ ಗೆಜ್ಜಿ ಕಟ್ಟುದು ಹೆಂಗ ಆದಿತ್ಯಂದು. ಎಷ್ಟೋ ವರ್ಷ ಜಪ ಮಾಡಿ ಹೊಂದ್ಯಾರ ಮೋಕ್ಷಕ ಸರ್ವ ಜೀವರಾಶಿ ಸಲುವಾಮೆಂದು ವೈದನ ವೈಕುಂಠಕ. ಸರ್ವ ಜೀವರಾಶಿ ಸಲುವಾಮೆಂದು ವೈದನ ವೈಕುಂಠಕ. ಹೆಂಗೆ ಹೇಳ್ತಾರ್ರಿ? ಭಾಳ ಪದ್ಧತಿ ಪ್ರಕಾರ ಬೇರೆ ಅದ, ಅದಕ್ಕೆ ಹೇಳಿದಲ್ಲ. ಹಾ ಹಾ ಯಾಕಂದ್ರೆ ಯಾರು ಮಟ್ಟಿಗೆ ತಿಳ್ಕೊಂಡವ್ರು ಅದಾರ, ಯಾರು ಸುಖ ದುಃಖ ಉಂಡಾರ ಗೊತ್ತಾಗ್ತೈತಿ, ಗೊತ್ತಾಗ್ತದ. ಕೇಳೋ ಮಂದಿ ಆಗೈತಿ ಈಗ ಭಾಳ ಕೈಲಕ. ಹೌದು ಹೌದ್ರಿ. ಹುಟ್ಟಿದ ಕೂಡಲೇ ಹುಲ್ಲಿಗೆ ಹೆಚ್ಚಿ ಕಟ್ಟುದು ಹೆಂಗ ಆದೈತಿ ಅಂದು ಎಷ್ಟೋ ವರ್ಷ ಜಪ ಮಾಡಿ ಹೊಂದ್ಯಾರ ಮೋಕ್ಷಕ ಸರ್ವ ಜೀವರಾಶಿ ಸಲವ ಎಂದು ವೈದನ ವೈಕುಂಠ. ಹೌದು ಹೌದ್ರಿ. ಇಲ್ಲಿ ಏನ್ ಮಾಡಿ ಪಾರಮಾರ್ಥಕ ಇಲ್ಲಿ ದುಡಿ ಇದೇ ಮಾಡ್ಬಿಡಿ, ಇಲ್ಲಿ ದುಡಿಬೇಕಾಗೈತಿ. ದುಡಿತು ಹೋತು. ಹಾ ಅದಕ್ಕೆ ಯಮನಾರು ನಿಂತಾರ ದಾರಿಗೆ ಹೇಳ್ತಿ ಯಾರಿಗೆ ಎನಿಯ ಗುರವಿಗೆ ನೋಡ್ಬ್ಯಾಡ. ಕಣ್ಣಿ ಈಶನ ಮೇಲೆ ಇಡು ಚಿತ್ತ ಹುಡುಗಿ ಇಡು ಚಿತ್ತ. ಕಣ್ಣಿ ಈಶನ ಮೇಲೆ ಇಡು ಚಿತ್ತ ಹವಾದ ಇಡು ಚಿತ್ತ. ಕಂದ ಕಲ್ಲನ ಬಂದು ಹೇಳತಾನು ಹುಡುಗಿ ಗುರವಿನ ಮೇಲೆ ನೀನು ಇಡು ಭಕ್ತಿ. ಹೌದು ಗುರುವಿನ ಮೇಲೆ ನೀನು ಇಡಬೇಕ ಭಕ್ತಿ. ಆದಮೇಲೆ ಕೈಲಾಸದಲ್ಲಿ ಒಯ್ದು ನಿನಗ ಜನ್ಮ ಮಾರ ಎಲ್ಲದಂಗ ಮತ್ತ ತಿರುಗಿ ಮಾನವ ಜನ್ಮಕ್ಕೆ ಯಾಕೆ ಬರಲಿ. ಅದಕ್ಕೆ ಏನ್ ಕೇಳ್ಯಾಳ್ರಿಪ್ಪ ಹೆಣ್ಮಗಳು? ಶಕ್ತಿ ಸೇವಾ ಮಾಡ್ಯಾಳಕಿ. ಹೌದು ಹೌದ್ರಿಪ್ಪ. ನಮ್ಮ ಶಕ್ತಿ ಭಾಳ ದೊಡ್ಡ ಕೇಳಾಕ. ಹೌದು ಹೌದು. ಎಲ್ಲ ಉಣ್ಸಕ್ಕೆ ಹಾಕಿ ತಿನ್ಸಕ್ಕೆ ಹಾಕಿ ಹಾ ಹಾ ಮತ್ತು ಹಡ್ಸಕ್ಕೆ ಹಾಕಿ ಎಲ್ಲಾನು ಮಾಡಿದಾಕಿನ ಆಕಿನ. ಯಾಕಂತಂದ್ರೆ ಗಂಡನು ಇಲ್ಲೇ ಹಡೆಯವ್ರು ಅದಾರ. ಗಂಡಿಂದ ದೇವ್ರೇ ಇಲ್ಲದ ಮಗ ಅಲ್ಲಿ ಅದು ಗಂಡು ಬರ್ತದ. ಹಾ ಬರೋಬ್ಬರಿ ಐತಲ್ರಿ, ನೀವು ಹೇಳೋ ಮಾತೇ ಬರೋಬ್ಬರಿ ಅದ. ಯಾಕಂದ್ರೆ ಯಾಕ್ರಿಪ್ಪ? ತಿಳಿಬೇಕಾದ್ರೆ ಎಲ್ಲ ಮಾತಿಗೆ ತಿಳಿಯಂಗಿಲ್ಲ. ಹೆಂಗ್ ತಿಳಿತದ? ಅವು ಯಾವ ಮಾತಿಗೆ ಯಾರು ತಿಳ್ಕೊತಾರ ಅವ್ರಿಗೆ ಗೊತ್ತಾಗ್ತಾವು. ಹೌದು ಹೌದು. ಅದಕ್ಕೆ ಹೇಳ್ತಾರ ಶ್ರೀಗಣ ರಾಜ ಸದಾ ನಿನ್ನ ಪೂಜಾ. ಅದೊಂದು ತರಕ್ ಮಾಡಿಕೊಟ್ಟೆ. ಹೌದು ಹೌದು. ಯಾಕಪ್ಪ ನಿನ್ನ? ನೋಡ್ರಿ ಗಣಪತಿ. ಹಾ ಏನು? ಗಣಗಳ ಪತಿ. ಏನು ಗಣಗಳ ಪತಿ? ಗಣಗಳ ಪತಿಗೆ ಗಣಪತಿ ಅಂತ ಹೆಸರು ಬಂದವರು ಬಂದದಪ್ಪ. ಈಕಿ ಪಾರ್ವತಿ ಮಂದ ಮುಗಿಲಿಕ್ಕೆ ಕೆಲಸ ಕಲಿಸಿ ಮತ್ತು ಗಣಪತಿ ಮಾಡಿ ಮೈ ಕೊಕ್ಕೊಳ್ಳ ಕುಂಡಿಸಿದ ಯಾರಿಗೆ ಗಣಸ ಮಕ್ಕಳು ಬರೋಗಳು ಕೇಳಿ. ಹೌದು ಹೌದ್ರಿ. ಅವಾಗ ಪರಮಾತ್ಮ ಸಂಸಾರದೇ ಮಾಡ್ಯಾಳ ಇಲ್ಲಕಿ ಬೇಕಲ್ರಿ. ನನ್ನ ಗಂಡ ಬರ್ತಾನ ಅನ್ನೋದು ಗೊತ್ತಾಗಿಲ್ಲ. ಬಾಯಿ ಬರ್ತದೆ ಹಿಂಗತ್ರಿ. ಬಾಯಿಗೆ ಬಂದು ತೆಗೆದು ಹೋಗಿರಿ. ಗೊತ್ತಾಗಬೇಕಾಗಿತ್ತಲ್ಲ. ಯಾಕ ಭೂತ ಭವಿಷ್ಯ ವರ್ತಮಾನ ಮೂರು ತಿಳಿದಕ್ಕಿದ್ದಲಕಿ. ಹೌದು ಏನು? ಯಾಕ ಪರಮಾತ್ಮನೇ ಹೇಳಿದಕಿ. ಹೌದು ನೀವು ತಿಳಿದಿರ್ಬೇಕಲ್ಲ. ತಿಳಿಬೇಕಾಗಿತ್ತಲ್ಲ. ನನ್ನ ಗಂಡ ಬಂದಾನ ಅದಕ್ಕೆ ಅವ ಬರ್ಲಿ ಬಿಡೋ ಪತ್ತೆ ಅನ್ಬೇಕಾಗಿತ್ತಲ್ಲ. ಅನ್ಬೇಕಾಗಿತ್ತು. ನಿಮ್ಮ ಅಪ್ಪದಾನ ತನ್ಬೇಕಾಗಿತ್ತು. ಅವ ನೋಡ್ತಾರ ನೋಡ್ತಿದ್ದ. ಯಾಕಂದ್ರ ಅವ್ನ್ ಹುಟ್ಟೆ ಇಲ್ರಿ ಅದು. ಅವ ನಾನು ಬಂದೇ ಇಲ್ಲ. ಇದೆ. ಹೌದು. ಯಾಕ ಹತ್ತೋಯ್ತದ ನಾವು ದೊಯ್ತಿಲ್ಲ. ಆ ಕಂಡು ಹತ್ತೋಯ್ತ ಪರಬ್ರಹ್ಮ ವಸ್ತು ನಾನು ಬಿರುದು ಕೊಡ್ತಾನೆ. ಅಂದ ಮೇಲೆ ಅಂತವ್ರಿಗೆ ಬಟ್ಟೆ ಕೊಡಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂಗತ್ರಿ. ಅದಕ್ಕೆ ಏನು ನೀವು ಮಾಡಿದಿ ಗಣಪತಿ ಹೆಂಗ? ನೀವು ಮಾಡಿದಾಗ ಅದು ಗಣಪತಿ ಇದ್ದಿದ್ದಿಲ್ಲ. ಬರೇ ಒಂದು ಮಂಗಳ ಮೂರ್ತಿ ಇತ್ತು. ಮಂಗಳ ಮೂರ್ತಿ. ಅವಾಗ ಗಣಪತಿ ಅಂತ ಹೆಸರು ಇತ್ತು. ಏನದಕ್ಕ ಒಳ್ಳೆ ಆ ಚಂಡ ಪರಮಾತ್ಮ ಕಡ್ದ ಇದು ಕೇಳ. ಈ ಪರಮಾತ್ಮ ತ್ರಿಶೂಲಕ್ಕೆ ಆಜ್ಞೆ ಮಾಡಿದ ಹೋಗಿ ಚೆಂಡ ಹಾರಿ ಹೋತು. ಹಾರಿ ಹೋಯ್ತು. ಇದು ಈಕಿನೇ ಮಾಡಿ ಆಟ ಅನ್ನೋದು ತಿಳಿದಿತ್ತು. ಅವಂಗ ತಿಳಿದಿತ್ರಿ. ಮತ್ತೆ ಜೀವ ಪಡಿಸ್ಬೇಕಾಗಿತ್ತಲ್ಲ ಆಕಿ. ಯಾಕೆ ನೀನ ಮಾಡಿದಿ ಮಾತತ್ರಿ. ನಿನಗೆ ಮಾಡೋದಂದ್ರು ಆಗಲಿಲ್ಲ.
ಒಳ್ಳೆ ಅವಾಗ ಮಾಡಿದಾರೆ ಜೀವ ಎಲ್ಲಿ ತಂದಿ ಮತ್ತ ಅವನ ಆಶ್ರಯದಿಂದ ರೀ ಎಲ್ಲಿ ತಂದ್ರು ಆಕೆ ಬಲಿತೇನೋ ಜೀವ ಹೆಂಗಿರ್ತದ ನೀನು ಬಾಯಿ ಬಡದ ಮತ್ತು ಏನ್ರ ಹಳ್ಳಿ ಮಾತಾಡಕತ್ತಂದ್ರೆ ಹಾ ಹಾ ಎರಡು ಕೂತಿದ್ದೆ ಯಾವ ಕಡೆ ಯಾವ ಊರ ಅಂದ್ಬೇಡಿ ಬರೋಬರಿ ಅದಲ್ರಿ ಖರೆ ಮಾತಾಡು ಖರೆ ಮಾತಾಡ್ತಾರ ಇನ್ನ ಖರೆ ಮಾತಾಡೋ ದಿವಸಗಳು ಚಲೋ ಬರ್ತಾವ ಅವು ಬರ್ತಾವ ಇಲ್ಲ ಅಳ್ಕಾಲಾಗು ಕಾಲ್ ತರಬೇಡ್ರಿ ಅದಕ್ಕೆ ಹೇಳ್ತಾರ ಗಣಪತಿನ ಮಾಸ್ತರ ಗಣಪತಿ ಅಂದ್ರೆ ಗಣಾದಿಗಳ ಪತಿ ಹೌದು. ಅವ ಬ್ರಹ್ಮ ವಿಷ್ಣು ಮಹೇಶ್ವರ ಉತ್ಪತ್ತಿ ಕಾಲಕ ಗಣಪತಿ ಹುಟ್ಟ್ಯಾನ ಹೌದು ಗಣಪತಿ ಅವಾಗಿನ ಕಾಲಕ್ಕಿದ್ದವ ಆ ಗಣಪತಿ ಆಶೀರ್ವಾದದಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಜನ್ಮ ಎತ್ತಿ ಅವತಾರ ಕೊಟ್ಟರು ಹೌದು ಹೌದ್ರಿಪ್ಪ ನೀ ಗಣೇಶ್ ಪುರಾಣ ಪಕ್ಕ ಓದು ಹಾ ಹಾ ಗಣಾದಿಗಳ ಪತಿ ಯಾರು ಅವನ ಹೆಸರು ಬೇರೆ ಐತಿ ಅವ್ನಿಗೆ ಪಾತಾಳ ಕಂದ ಅಂದಾರ ಪಾತಾಳ ಕಂದ ಏನು ಅವಂಗ ಪಾತಾಳಕಂದ ಅಂದಾರ 121 ಮಂದಿ ಗಣಪತಿ ಪುಸ್ತಕದಾಗ ಓದಿರ್ಬೇಕು ನೀ ಆ ಗಣಪತಿ ಬೇಡ ಆಗೈತ್ರಿ ಆಕಿಗೆ ಮೊದಲು ಪಾತಾಳ ಗಣಪತಿ ಪಾತಾಳ ಕಂದ ಅಂದಾರ ಅವ್ರಿಗೆ ಅದು ಬೇಡತ್ರಿ ಅವ್ರಿಗೆ ಪಾರ್ವತಿ ಮಾಡಿದ ಅಡ್ಡ ಅಲ್ಲ ಬೇಕಾಗಿಲ್ಲ ಇದಲ್ಲಿದು ದಾಂಡಿಗೆ ಕೆಸರಿಂದ ಮಾಡಿರ್ತೇಳೆ ವೈದ್ಯ ಕೆಸರ ಒಗಿತಾನ ಅದಕ್ಕೆ ನೀರ್ನ್ಯಾಗ ಒಗದಾರ ಅದರ ಜೀವ ಇರ್ತದ ಇದನ್ನ ಏನ್ ಕೆಸರಾಗ ಮಾಡಿದಿ ನೋಡು ತಿರುಗಿ ಅಲ್ಲೇ ಹೋಗೈತಿ ಇದು ಆ ಗಣಪತಿ ಬಲ್ಲಿ 14 ವಿದ್ಯೆ 64 ಕಲೆ ಹೌದು ಹೌದು ಇವಕ್ಕೆಲ್ಲ ಅವನ ಬಳಿ ಇದ್ದು ಹೌದ್ರಿಪ್ಪ ಯಾರು ಭಕ್ತಿಯಲ್ಲಿ ಅವನಿಗೆ ಪೂಜಾ ಮಾಡಿ ಏನ್ ಬೇಡ್ಕೊತಾರ ಅದರ ಕಲ ಸಾಧ್ಯ ಆಗ್ತಿತ್ತು ಅವ್ರಿಗೆ ಸಾಧ್ಯ ಆಗ್ತಾರ ಡೊಳ್ಳಿನವ್ರಾಗ್ಲಿ ಭಜನದವ್ರಾಗ್ಲಿ ಎಲ್ಲಾರು ಮಾಡ್ತಾರ ಅದಕ್ಕೆ ನೇಮ ಅಂತಕ್ಕಂಥ ಗಣಪತಿ ಅದನ್ನ ನೇಮಕ್ಕಾಗಿ ಅದು ವರ್ಷ ಚೌತಿ ಹೋಮ ಅದು ನೆನಪು ಉಳಿಬೇಕಂತ ಹೇಳಿ ಕೆಸಿನ ಗಣಪತಿ ಅಂತ ಮಾಡ್ತಾರೆ ಹಾ ಹಾ ಈ ಗಣಪತಿ ತಿಳಿದೊಳಗೆ ಹಂಗೇನ್ ತಿಳಿಬೇಡಿ ಇದ್ದೇಸ್ರಿ ಅಕ್ಕ ಆ ಗಣಪತಿ ಅಮರದಾವ ಆ ಗಣಪತಿ ಸತ್ತಿಲ್ಲ ಅದಕ್ಕೆ ಮುಂದೆ ಏನು ಹೇಳ್ಬೇಕಾಗ್ಯದ ಏನಂತ ಹೇಳಿ ದೇವಿ ಯಾವ ಕುಲದಕ್ಕೆ ಎಮ್ಮೆ ಖಾನ ತಿನ್ನಕ್ಕೆ ನಿಮ್ಮ 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 ದೇವಿ ಕಾಳಮಾಗ್ಯಾಳ ಬಡಿಗ್ಯಾರಕ್ಕೆ ಕಾಳಕ ಭವಾನಿ ಆದ್ಲು ಕಂಬಾರಕ್ಕೆ ಕಾಳಮಾಗ್ಯಾಳ ಬಡಿಗ್ಯಾರಕ್ಕೆ ಕಾಳಕ ಭವಾನಿ ಆದ್ಲು ಕಂಬಾರಕ್ಕೆ ತುಳಜಾಪುರದ ತುಳಜಾ ಭವಾನಿ ತುಳಜಾಪುರದ ತುಳಜಾ ಭವಾನಿ ಕೋಳಿ ಕುರಿ ಹರಕೊಂಡು ದೇವಿಗೆ ಅಂದ್ರೆ ದುಷ್ಟರನ ಹುರಿ ಹಾಕಿ ದೇವಿದ ಯಾವ ಕುಲ ಎಲ್ಲಿ ಹುಟ್ಟಿದಾಕೆ ದೇವಿಗೆ ಅಂದ್ರೆ ದುಷ್ಟರನ ಹುರಿ ಹಾಕಿ ದೇವಿದ ಯಾವ ಕುಲ ಎಲ್ಲಿ ಹುಟ್ಟಿದಾಕೆ ಅವಿಚಾರ ದೇವಿ ಕತ್ತಿ ಮೇಲೆ ಕುಳ್ದಾಕಿ ಅವಿಚಾರ ದೇವಿ ಕತ್ತಿ ಮೇಲೆ ಕುಳ್ದಾಕಿ ದೇವಿ ಹ್ಯಾಗ್ರೆ ಗೂಗಿ ಎಮ್ಮೆ ಕ್ವಾಣ ತಿನ್ನಕ್ಕೆ ನಿಮ್ಮ ದೇವಿ ಯಾವ ಕುಲದಾಕಿ ಎಮ್ಮೆ ಕ್ವಾಣ ತಿನ್ನುವಕ್ಕೆ ನಿಮ್ಮ ದೇವಿ ಯಾವ ಕುಲದಕ್ಕಿ ಕಾಳಮಾಗ್ಯಾಳ ಬಡಿಗ್ಯಾರಕ್ಕೆ ಕಾಳಕ ಭವಾನಿ ಆದ್ಲು ಕಂಬಾರಕ್ಕೆ ಹೆಂಗ್ರಿಪ್ಪ ಇದೆಲ್ಲ ಹಿರಿಯರು ಏನು ಕೂತಾರ ಅವರಿಗೆಲ್ಲ ಗೊತ್ತೈತಿ ಹೆಂಗ ಗೊತ್ತಾತು ಯಾವ ದೇವಿ ಹೆಂಗೆಲ್ಲ ಅನ್ನೋದು ಗೊತ್ತೈತಿ ಅವ್ರಿಗೆ ಹೌದು ಹೌದ್ರಿ ನೀವು ಹೇಳ್ದಂಗೆ ಐತೆ ಚಿಲ್ಲರಪ್ಪ ಗೊತ್ತು ಹೌದು ನೀವು ಅಂದಂಗ ಅವ್ರು ತಿಳ್ಕೊಂಡ್ರು ತಿಳ್ಕೊಂಡಾರ ತಿಳಿತಾರ್ರಿ ಯಾವ ಕುಲದಕ್ಕೆ ನೀವೇನು ಕೇಳ್ತೀರಾ ಹಾ ಹಾ ಹೇಳ್ಬೇಕಾಕ ಯಾಕಂತಂದ್ರ ಏನ್ರಿ ಆ ಜಾತಿನ ನೀವ್ ಮಾಡ್ಕೊಂಡಾಗ ಜಾತಿ ಆಗೈತಿ ಈಗ ನಮ್ಮ ಪರಮಾತ್ಮ ಹೆಂಗ ಜಾತ್ಯಾತೀತ ಪರಮಾತ್ಮ ಅಂತ ಹೇಳಿ ಬೀರ್ದೈತಿ ಏನು ಜಾತ್ಯಾತೀತ ಪರಮಾತ್ಮ ಹೌದಲ್ರಿ ಅವ್ರಿಗೆ ಜಾತಿ ಇಲ್ಲ ಹಾ ಹಾ ಹಂಗ ನಿಮ್ಗೆ ನಿಮ್ ದೇವಿ ಐತೋ ಇಲ್ಲೋ ಆಕೆ ಯಾಕೆ ಕುಲದಕ್ಕಿ
ಯಾಕೆ ಬೇರೆ ಬೇರೆ ಮಾಡ್ಯಾರತ್ರಿ? ಯಾವ ಕುಂಟೆ ಕೇಕಿ ಹೌದು ಬೇಕಲ್ರಿ. ಹೇಳ್ಬೇಕೇನು ಏ ಭಾಳ ಶಾನೆ ಅದಾಳ್ರಿ ಹೆಣ್ಮಗಳು. ಮತ್ತೆ ಲಿಂಗಾಯತರಿಗೆ ಮಾಂಸ ಇರ್ತದೆ. ಹಾ ಲಿಂಗಾಯತ್ರ ಆಕೈತಿ ಮಾಂಸಾರ ತಿತ್ತಾಳತ್ರಿ. ಬರೀ ಬಾನ್ ನಡೀತದ ಬಾನ್ ಮೇಲೆ ಅದು ಏನ್ರ ಬೇಕೇ ಬೇಕಾರಿ ಎಲ್ಲ ಹೋಗಿ ನೋಡ್ತೀರ ಏನು ಕುರಿರ ಕಡಿಯತ್ತಾರ. ಹಿಂಗೆ ಯಾಕೆ ತಿತ್ತಾಳತ್ರಿ? ನಮ್ಮ ಪರಮಾತ್ಮ ಜಾತ್ಯಾತೀತ ಯಾವ ಪ್ರಕಾರ ಹಂಗನೆ ಪಾರ್ವತಿಗೆ ತೋರಿಸ್ತು, ದೇವಿಗೆ ತೋರಿಸ್ತು. ಹಾ ಹಾ ಆಕೆಗೂ ಜಾತಿ ಇರಬಾರ್ದು. ಹೌದಲ್ರಿ ನೋಡೋಣ ಹೇಳ್ತಾರ. ಹೇಳ್ತಾಳೆ ಏ ದುರ್ಗಾದೇವಿಯಾಗಿ ಕಡಿಗೇರೇಕಿ ದರಜಿಲ್ಲ ಕ್ವಾಣಿನ ಖಂಡ ಬೇಡಾಕೆ. ದುರ್ಗಾದೇವಿಯಾಗಿ ಕಡಿಗೇರೇಕಿ ದರಜಿಲ್ಲ ಕ್ವಾಣಿನ ಖಂಡ ಬೇಡಾಕೆ. ಮರಗ ಒಣಿಸಿಕೊಂಡ ಮಾದರೋಣಿ ಸೇರಿ ಮರಗ ಒಣಿಸಿಕೊಂಡ ಮಾದರೋಣಿ ಸೇರಿ ನರರ ಭವಿಷ್ಯ ಭಾಕ್ಷಣೆ ಮಾಡಿ ನೂರ ಎಲ್ಲವ ಕುರಿಬೇಡಾಕಿ ಮನೋರ ಎಲ್ಲವ ಮುಕಳಿ ಹೊಳಿಸಿದಾಕಿ. ಕೋಕಟ್ನೂರ ಎಲ್ಲವ ಕುರಿಬೇಡಾಕಿ ಮನೋರ ಎಲ್ಲವ ಮುಕಳಿ ಹೊಳಿಸಿದಾಕಿ. ಎಲ್ಲವನ ಗೂಡದಾಗ ಎಲ್ಲ ಜೋಗ್ತ್ಯಾರಿಗೆ ಎಲ್ಲವನ ಗೂಡದಾಗ ಎಲ್ಲ ಜೋಗ್ತ್ಯಾರಿ ತಲೆ ಬೋಳ್ಸಲಾಕ ಹಚ್ಚಿಸಿದಾಕಿ. ಅಲ್ಲ ಹಿರಿಗುಂಡ್ರಾಗ ಅದೇನಾಯ್ತು ಗೊತ್ತಾ ನಿಮಗೆ? ಏನಾಗೈತ್ರಿಪ್ಪ? ಎಲ್ಲ ಜೋಗ್ತಾರ ಖಂಡಾಪಟ್ಟಿ ಕೂದು ಬಿಟ್ಟು. ಹೌದು ಹೌದ್ರಿಪ್ಪ. ಅವು ಖಂಡಾಪಟ್ಟಿ ಜಡಿ ಕಟ್ಟುದು ಮಣ್ಣು ಕೂತು ಸುಡುಗಾಡಾಗಿ ಒಳಗೆಲ್ಲ ಅನಂತ ರೋಗ ತಯಾರಾಗ. ಹೌದು ಅನಂತ ರೋಗ ತಯಾರಾಗ್ಲತ್ತು ಜಡಿಗಟ್ಟಿ. ಅದಕ್ಕಾದ ಗೌರ್ಮೆಂಟ್ ಕಿವಿಯಾಗ ಒಯ್ತದ ಮಾತ. ಗೋರ್ಮೆಂಟ್ ಕಿವಿ ಮ್ಯಾಗ ಹೋಗಿ ಕೂಡ ಎಲ್ಲ ಒಂದು ಜಡಿ ಅದ ಮುಟ್ಟಬೇಡ್ರಿ ಹಿಂಗೆ ಹಿಂಗೆ ಅಲ್ಲಕತ್ರ ಮಂದಿ ಅಲ್ಲ. ಹೌದು ಹೌದಪ್ಪ. ಎಲ್ಲಿ 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 ಜಡಿ ಆ ಎಲ್ಲ ಮೇಲೆ ಹಿಂಗೆ ಮಾಡ್ಯಾರ. ಹೇ ಹಿಡಿದು ಮರ ಮರ ಎಲ್ಲ 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 ಹೆಂಗಸರು ತಲೆ ಬೋಳಿಸಿ ನಾವು ಜಡಿ ಬಿಟ್ಟದು ತುರ್ನು ಎಲ್ಲ ಬೋಳ ಮಾಡಿಬಿಟ್ರು. ಅವಾಗ ನೀನು ಎಲ್ಲವೂ ಹೆಚ್ಚಿನಕ್ಕೆದಾಳ ಅಂತ ಹೇಳ್ತಿ. ನಿಮ್ಮ ಎಲ್ಲವ ಹೆಚ್ಚಿನಕ್ಕಿದ್ರೆ ನಿನ್ನ ಭಕ್ತರಿಗೆ ಯಾಕ ಶಾಪ ಕೊಡ್ಬೇಕಾಗಿತ್ತು? ಏನ್ ತಲೆ ಬೋಳಿಸ್ ಬಂದಿರು ಪೊಲೀಸರು ಮತ್ತೆ ಅವರು ಹೌದ್ರಲ್ಲ ಅವ್ರಿಗೆ ಏನೇನು ಆಗ್ಬೇಕಾಗಿತ್ತಲ್ಲ ಆ ಜಡಿ ಬೋಳಿಸ ಆಗ್ಬೇಕಾಗಿತ್ತು. ಅವ್ರು ಟೇಲರ್ ಕಡಿಬೇಕು, ಅವ್ರು ಲಕ್ಬರಿ ಹೊಡಿಬೇಕು, ಅವ್ರು ಸಾಯ್ಬೇಕು, ಅವ್ರಿಗೆ ಏನೇನು ಆಗ್ಬೇಕಾಗಿತ್ತು. ಅದೇ ಪ್ರಕಾರ ಈಗ ಒಂದು 4-5 ವರ್ಷದ ಹಿಂದೆ ಲಾಕ್ಡೌನ್ ಬಿದ್ದಿತ್ರಿ ಮಾಸ್ತರ. ಯಾಕೆ ಇಲ್ಲೇ ಎಲ್ಲ ಕಡೆ ಬಂದಾಗಿತ್ತು. ಹೌದು ಇದೇ ವಿಜಯಪುರ ಜಿಲ್ಲಾದವ್ರು ಏನು ಯಾವ್ದು ತಾಲೂಕು ಬೊಬಲಾದಿ ಆ ಬೊಬಲಾದಿ ಗ್ರಾಮದಾಗ ಸದಾಶಿವಾಚಾರ್ಯ ಜಾತ್ರೆ. ಯಾಕೆ ಇವ್ರು ಪೂಜಾರ ಬಂದ್ರಿ ಯಾನ ಬಂದ್ ಮಾಡಿಸೋ ಸಲುವಾಗಿ ಕೊರೋನಾ ಬಂದೈತಿ ಮಂದಿಗೆಲ್ಲ ತೊಂದರೆ ಆಗ್ಲೈತೆ ಅಂತ ಹೇಳಿ. ಅವಾಗ ತೊಂದರೆ ಆಗ್ಲೈತೆ ಅಂತ ಹೇಳಿ ಬಂದಾಗ ಒಂದು ದಿವಸ ಜಾತ್ರೆ ಬಂದ ಆದದಕ್ಕೆ ತಿರುಗಿ ಏನು ಮನೆಗೆ ಹೋಗ್ಯಾರ ನೋಡು. ಅವ್ರಿಗೆ ಕಾಡಾಡಿ ಚಾಲು ಆಗಿ ತಿರುಗಿ ಬಂದ ಅಲ್ಲಿ ಶರಣ ಆದಾಗ ಎಲ್ಲ ಕಡೆ ಬಂದಾದ ಖರೆ ಅಲ್ಲಿ ಬಂದಾಗ್ಲಿಲ್ಲ. ಹೌದು ಸರಿ ಯಾಕಾದ್ರು ಪ್ರಸಾದ ಅಂತಾರ. ಆ ಜಾತ್ರೆ ಬಂದಾಗ್ಲಿಲ್ಲ. ನಿಮ್ಮ ಎಲ್ಲವನ್ನ ಭಕ್ತರು ತಲೆ ಬೋಳಿಸಿರಿ ಗೌರ್ಮೆಂಟ್ದವ್ರು ಬಂದು ಎಲ್ಲ ಮ್ಯಾಂಗ ಕೂತರು. ಯಾಕೆ ಹಿಂಗೆ ಏನ್ರಿ ಒಂದ್ ಸ್ವಲ್ಪ ಮಾಡಿ ತೋರಿಸ್ಬೇಕಾಗಿತ್ತಲ್ಲ. ಇರ್ಬೇಕಲ್ಲ ಶಕ್ತಿ ಬರೀ ನಿನ್ನ ಮೇಲೆ ಇರ್ಬೇಕಲ್ಲ, ನೀರು ಹೋಗ್ಬೇಕಲ್ಲ ಕೈ ಕೈಗ. ಈಗ ಇನ್ನು ಹೋಗ್ತಾರ ಇವ್ರು ಹೆಣ್ಣಾಡವ್ರೆಲ್ಲ. ಎಲ್ಲವ ಕುರಿಬೇಡಾಕೆ ಮನೋರ ಎಲ್ಲವ ಮುಕಳಿ ಹೊಳಿಸಿದಾಕೆ. ಕೋಕಟ್ನೂರ ಎಲ್ಲವ ಕುರಿಬೇಡಾಕೆ ಮನೋರ ಎಲ್ಲವ ಮುಕಳಿ ಹೊಳಿಸಿದಾಕೆ. ಎಲ್ಲವನ ಗುಡ್ಡದಾಗ ಎಲ್ಲ ಜೋಗ್ತ್ಯಾರಿಗೆ ಎಲ್ಲವನ ಗುಡ್ಡದಾಗ ಎಲ್ಲ ಜೋಗ್ತ್ಯಾರಿ ತಲೆ ಬೋಳ್ಸಲಾಕ SM ಬಿರಾದಾರ್ ಶಿಕ್ಷಕರು ಇವರಾದರೂ ಇಲ್ಲಿವರೆಗೆ ನಡೆದಿರುವಂಥ ನಮ್ಮ ಅಲ್ಪ ಸೇವೆಯನ್ನು ಕೇಳಿ 101 ರೂಪಾಯಿ ಕಾಣಿಕೆ ಕೊಟ್ಟಿರ್ತಾರೆ. ಆ ಜ್ಞಾನಿಗಳಿಗೂ ಮತ್ತು ಕೂಡಿರುವಂಥ ಗುರು ಹಿರಿಯರಿಗೂ ನಮ್ಮ ಸಂಘದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ.
ಕಾಟವಾಗ್ಯಾಳ ಆರ್ಯಾರಕಿ ಭೂತವಾಗ್ಯಾಳ ಇಳಗ್ಯಾರಕಿ ಕಾಟವಾಗ್ಯಾಳ ಆರ್ಯಾರಕಿ ಭೂತವಾಗ್ಯಾಳ ಇಳಗ್ಯಾರಕಿ ಅಕ್ಕವ ಮಾಯವಾಗಿ ಕುರುಬಾರಕಿ ಅಕ್ಕವ ಮಾಯವಾಗಿ ಕುರುಬಾರಕಿ ಲಕ್ಷ್ಮಿ ಅದವಳು ಯಾರು ನನಗೆ ದೇವಿ ಅದು ಅಂದವಾಡ್ಯಾಕಿ ಸುನಂದಿ ಆದಳ ಸದ್ಗುಣದಾಕಿ ಅಲ್ಲ ದೇವಿ ಅದು ಅಂದವಾಡ್ಯಾಕಿ ಸುನಂದಿ ಆದಳ ಸದ್ಗುಣದಾಕಿ ಅಲ್ಲ ಅಂದ ದೇವಿ ಅಲ್ಲೂ ಅಂದೆವಾಡ್ಯಾಕಿ ಅಂದಳ ದೇವಿ ಹೌದಲ್ರಿ ಅಂದಳ ದೇವಿ ಅಂದ್ರೆ ಏನಪ್ಪ ಏನ್ರಿಪ್ಪ ಕಣ್ಣು ಇಲ್ಲದ ಹೌದು ಅಂದಳ ಅಂದ್ರ ಅಂದಳ ದೇವಿ ಹೌದು ಹೌದು ಅಂದಳ ದೇವಿ ಅಂತೇಳಿ ಯಾಕೆ ಹೆಸರು ಹಾಕ್ಬೇಕಪ್ಪ ಯಾಕೆ ಬಂದದ ಕವಿಗಳು ಯಾಕೆ ಇಟ್ಟಾರ ಅವ್ರು ಮತ್ತೆ ನಾಗೇಶ್ವರ ಇರ್ತಾರೆ ಕೇಳಿ ಹಾ ಹಾ ಹೇಳ್ಬೇಕು ಬಂದಾರ ಅವ್ರು ಸದ್ದಾಗಿ ಬಂದಾರಲ್ಲ ಈಗ ಅಲ್ಲ ದೇವಿ ಅದು ಅಂದವಾಡ್ಯಾಕಿ ಸುನಂದಿ ಆದಳ ಸದ್ಗುಣದಾಕಿ ಸದಾನಂದ ಮಲ್ಲೇಶ ಸದ್ಗುರು ಸದಾನಂದ ಮಲ್ಲೇಶ ಸದ್ಗುರು ಬಂದ ಕೆಳರ ಹಿಂದೆ ಇಡಬೇಡ ಬಾಕಿ ಖಾನತಿನಾಗಿ ನಿಮ್ಮ ದೇವಿ ಯಾವ ಕುಲದಾಗಿ ಖಾನತಿನಾಗಿ